ಗುಡ್ಡ ಬೆಟ್ಟ ಪರ್ವತಗಳನ್ನು ಹತ್ತುವುದು ಜಗತ್ತು ನನ್ನನ್ನು ನೋಡಲಿ ಎಂದಲ್ಲ, ಜಗತ್ತನ್ನು ನೋಡುವ ಇಚ್ಛೆಯಿಂದ. ಅವಶ್ಯಕತೆಗಿಂತ ಅಧಿಕವಾದದ್ದನ್ನು ಮನುಷ್ಯ ಒಂದು ಹೊಂದಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನ ಒಂದು ಸಾಮರ್ಥ್ಯ ವ್ಯಯ ಆಗ್ತದ ಅಂತ. ಉದಾಹರಣೆಗೆ ಈಗ ನಾವು ನೋಡೋದಾದರೆ ಒಬ್ಬ 5,000 ರೂಪಾಯಿಗಳನ್ನು ದುಡಿಯಬಲ್ಲವನು 6,500 ರೂಪಾಯಿಗೆ ಆತ ಹೊಂದಾಣಿಕೆಯನ್ನು ಮಾಡಬೇಕಾಗತ್ತೆ ಆ ತಿಂಗಳಲ್ಲಿ ಅನ್ನುವಂಥದ್ರ ಮಟ್ಟಕ್ಕೆ ಇಟ್ಕೊಳ್ತಾನೆ ಆತನ ಗೋಲನ್ನು. ಇಂಥ ಸಂದರ್ಭದಲ್ಲಿ 1,500 ರೂಪಾಯಿಗೆ ಆತ ಕೊನೆಗೆ ಒದ್ದಾಡಬೇಕು ಅನ್ನುವಂಥ ಪರಿಸ್ಥಿತಿ. ಆ ತಿಂಗಳಿಗೆ ಹೊಂದಿಸಿದ್ರು ಕೂಡ ಮುಂದಿನ ತಿಂಗಳಿಗೆ ಮತ್ತೆ ಒಂದಷ್ಟು, ಅದರ ಮಧ್ಯೆ ಈ EMIಗಳಿರಬಹುದು. ಒಟ್ಟಾರೆಯಾಗಿ ಒಂದು ನಮ್ಮ ಆರ್ಥಿಕವಾದಂಥ ಈ ರೀತಿಯ ಒತ್ತಡ ನಮ್ಮನ್ನ ಸಾಮಾಜಿಕವಾಗಿ ಒಂದು ನೆಮ್ಮದಿ ಇಲ್ಲದ ಹಾಗೆ ಮಾಡ್ತಾ ಇದೆಯಾ? 100ಕ್ಕೆ 100 ಸತ್ಯ. ಈಗ ನೋಡಿ, ನಮ್ಮ ಸಮಾಜದಲ್ಲಿ 10,000 ವೇತನವನ್ನು ಪಡೆಯುವವರು ಇದ್ದಾರೆ, 15,000 ಪಡೆಯುವವರು ಇದ್ದಾರೆ, 20, 25, 30 ಹೀಗೆ ಲಕ್ಷಾಂತರದವರೆಗೆ ಪಡೆಯುವವರು ಇದ್ದಾರೆ. ತಿಂಗಳ ಕೊನೆಗೆ ಎಲ್ಲರೂ ಕಷ್ಟದಲ್ಲೇ ಇರೋದು. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳನ್ನು ಬಿಟ್ಟರೆ 2 ಲಕ್ಷ ಪಡೆಯುವನು ತಿಂಗಳ ಕೊನೆಗೆ ಭಾರಿ ಬಂಗಾರದಲ್ಲಿದ್ದಾನೆ. ಅವನನ್ನು ನೋಡುವಾಗ ಬೇಜಾರಾಗ್ತದೆ, ಏನಾದ್ರು ಕೊಟ್ಟು ಬರೋ ಅವನಿಗೆ ಅಂತ. ಇಲ್ಲಿ 10,000 ಪಡೆಯುವನು ಅವನು ಕಷ್ಟದಲ್ಲೇ ಇದ್ದಾನೆ. ಅಂದರೆ ಏನಾಗ್ತಾ ಉಂಟು ಅಂದರೆ ನಮ್ಮ ವೇತನವೋ ಅಥವಾ ನಮ್ಮ ಆದಾಯವೋ, ಅದೇ ವೇತನವೇ ಆಗಿರಬೇಕಾಗಿಲ್ಲ, ನಿಮ್ಮ ಸ್ವಂತ ಆದಾಯ ಆಗಿರ್ಬೋದು, ಆದಾಯವೋ ಎಷ್ಟುಂಟು. ನಾವು ಯಾವಾಗಲೂ ಅದು ಎಷ್ಟು ಅಂದುಕೊಂಡ್ರೂ ನಮ್ಮ ಸಹಜ ಜೀವನ ಹೇಗುಂಟು ಈಗ ಅಂದರೆ, ನಮ್ಮ ವೇತನಕ್ಕೆ ಸರಿಸಾಟಿಯಾಗಿಯೇ ನಮ್ಮ ಖರ್ಚುಗಳನ್ನು ನಾವು ಹೆಚ್ಚಳ ಮಾಡ್ತಾ ಬರ್ತಾ ಇದ್ದೇವೆ. ಕೆಲವು ಜನ ಅದಕ್ಕಿಂತ ಸ್ವಲ್ಪ ಹೆಚ್ಚು, ನೀವು ಹೇಳಿದಾಗ 5 ಇದ್ರೆ 6 ಖರ್ಚು. ಸೊ ಈ ಥರದ ಪರಿಸ್ಥಿತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಸಹಜವಾಗಿಯೇ ನಮಗೆ ಈಗ ಸಾಮಾಜಿಕ ಜೀವನದಲ್ಲಿ ಒಟ್ಟು ನೆಮ್ಮದಿ ಇಲ್ಲ ಅಂತ ಹೇಳೋ ಪರಿಸ್ಥಿತಿ. ಯಾಕೆಂದರೆ 20ನೇ ತಾರೀಕು ಆಗುವಾಗ ನಿಮ್ಮ ಅಕೌಂಟ್ ಖಾಲಿಯಾಗಿರ್ತದೆ. ಇನ್ನು 10 ದಿವಸ ಎಂತ ಮಾಡೋದು ಅಂತಲೇ ಪ್ರಶ್ನೆ. ಈ 10 ದಿವಸಕ್ಕೆ ಸಾಲ ಮಾಡಬೇಕಾಗ್ತದೆ, 10 ದಿವಸಕ್ಕೆ ಹೋರಾಟ ಮಾಡಬೇಕಾಗ್ತದೆ, ಮತ್ತು ಇದು ಪ್ರತಿ ತಿಂಗಳು ಪುನರಾವರ್ತನೆ ಆಗ್ತಾ ಇರ್ತದೆ. ಹಾಗಾಗಿ ನಮ್ಮ ಎಲ್ಲರ ಜೀವನ ಅತ್ಯಂತ ಶ್ರೇಷ್ಠವಾಗಿ ಸುಖಕರವಾಗಿ ಹೋಗುವುದು ಮೊದಲ ವಾರ ಮಾತ್ರ. ಮತ್ತೆ 3 ತಿಂಗಳು ಮತ್ತೆ 3 ವಾರ ಉಂಟಲ್ಲ, ಅದು ಆಮೇಲೆ ಗ್ರಹಣ ಕಾಲ. 2ನೇ ವಾರಕ್ಕಾಗುವಾಗ ಸ್ವಲ್ಪ ಗ್ರಹಣ ಹಿಡೀತು, 3ನೇ ವಾರಕ್ಕೆ ಮತ್ತು ಹಿಡೀತು, ಕೊನೆಯ ವಾರಕ್ಕೆ ಪೂರ ಗ್ರಹಣವೇ, ಮತ್ತೆ ಪೆಟ್ಟೆ ಮನೆಯಲ್ಲಿ. ಸೊ ಈ ಥರದ ಪರಿಸ್ಥಿತಿ ಆಗ್ತಾ ಉಂಟು. ಹಾಗಾಗಿ ನಾವು ಏನು ಮಾಡಬಹುದು ಅಂತ ಕೇಳಿದರೆ, ಅಂದರೆ ಏನು ವಾಸ್ತವ ಸ್ಥಿತಿ ಉಂಟು ಎಲ್ಲರೂ ಹೇಳ್ಬೋದು. ಅದಕ್ಕೆ ಪರಿಹಾರ ಏನು ಅಂತ. ಅದೇ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅದೊಂದು ಕ್ಯಾಲ್ಕುಲೇಟೆಡ್ ಅಂತ, ನನ್ನ ಬದುಕಿಗೆ ನನಗೆ ಆದಾಯ ಇಷ್ಟು ಅಂತಾದರೆ ನನ್ನ ಖರ್ಚನ್ನು ನಾನು ಎಷ್ಟು ಮಾಡಿಕೊಳ್ಬೇಕು, ನನಗೆ ಅನಿವಾರ್ಯವ. ಹಾಗೆ ನಮ್ಮ ಆದಾಯಕ್ಕಿಂತ ಖರ್ಚನ್ನು ಯಾವತ್ತೂ ನಾವು ಕಡಿಮೆಯ ಲೆಕ್ಕದಲ್ಲೇ ನಾವು ಬದುಕಿಕೊಂಡು ಹೋಯಿತು ಅಂತಾದರೆ ಖಂಡಿತವಾಗಿ ಒಳ್ಳೆಯ ಜೀವನವನ್ನು ಮಾಡ್ಬೋದು, ಒಳ್ಳೆಯ ನೆಮ್ಮದಿಯ ಜೀವನ ಮಾಡ್ಬೋದು. ಆದರೆ ಅದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವೇ? ಯಾಕಂದರೆ ನೀವು ಆಗ ಹೇಳಿದ ಹಾಗೆ, ಇವತ್ತು ಒಂದು ಮನೆ ಅಂದರೆ ನಾನೊಬ್ಬ ಅಲ್ಲ, ನೀವೊಬ್ಬರಲ್ಲ, ಅಲ್ಲಿ 4-6 ಮಂದಿ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ದೊಡ್ಡ ಹಿರಿಯರಿದ್ದಾರೆ. ನೀವು ಊಹಿಸಿದ್ದಕ್ಕಿಂತ ಭಿನ್ನವಾದ ಖರ್ಚು ವೆಚ್ಚಗಳು ಬರ್ತಾ ಇರ್ತದೆ. ಹಾಗಾಗಿ ಈಗ ನೀವು ಎಷ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ರು, ನಾನು ಹೀಗೆ ಅಸೌಖ್ಯ ಆಯಿತು, ಒಂದು ಗ್ರಾಚಾರಕ್ಕೆ ಅಡ್ಮಿಟ್ ಆಗಬೇಕಾದ ಪರಿಸ್ಥಿತಿ ಬಂತು, ಈಗ ಖರ್ಚು ಮಾಡೋದಿಲ್ಲ ಅಂತ ಆಗ್ತದೆ. ಹಾಗೆ ಆಗ್ತದೆ. ಆದಾಗ್ಯೂ ಈ ಕೆಲವು ನಮ್ಮ ಕೈಯಲ್ಲಿ ಇಲ್ಲದ ಕೆಲವು ಸಂಗತಿಗಳನ್ನು ಹೊರತುಪಡಿಸಿ ಉಳಿದಂತೆ ಕೈಯಲ್ಲಿರೋ ಸಂಗತಿಗಳನ್ನು ನಾವು ಆದಷ್ಟು ಯೋಜನಾಬದ್ಧವಾಗಿ ಯೋಚನೆಯ ಮೂಲಕ ನಾವು ಮಾಡಿಕೊಂಡೇವು ಅಂತಂದರೆ ಇಷ್ಟು ಕಷ್ಟ, ಈಗ ಅಂದುಕೊಂಡಷ್ಟು ಕಷ್ಟ ಆಗಲಿಕ್ಕಿಲ್ಲ, ಕಷ್ಟ ಆದೀತು, ಒಂದಷ್ಟು ಕಡಿಮೆ ಆದೀತು ಅಂತಷ್ಟೇ. ಸರಿ, ಅನುಕರಣೆಯ ಮನೋಭಾವ ಅನ್ನುವಂಥ ವಿಷಯ ಬಂದಾಗ, ಉದಾಹರಣೆಗೆ ಈಗ ಈ ಕೆಲವು ದಿನಗಳ ಹಿಂದೆ ಅಂಬಾನಿಯವರ ಮದುವೆಯ ಬಗ್ಗೆ ಸಾಕಷ್ಟು ಜನ ಮಾಡಿದ್ರು. ಆದರೆ ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ಅವರ ಒಟ್ಟಾರೆ ಮೊತ್ತದ ಇಷ್ಟು ಭಾಗವನ್ನಷ್ಟೇ ಖರ್ಚು ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಆದರೆ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಂತ ಹೇಳಿ ನಾವೇನು ಹೇಳ್ತೇವೆ, ಮಧ್ಯಮ ವರ್ಗದವರು, ನಾವು ಕೂಡ ಭಾರಿ ರೀತಿಯಲ್ಲಿ ಮದುವೆ ಆಗಬೇಕು, ಇದೇ ರೀತಿಯಲ್ಲಿ ಇರಬೇಕು, ಅವರ ಮದುವೆ ಹೀಗಾಯಿತು, ಇವರದ್ದು ಹೀಗಾಗಬೇಕು. ಒಂದು ಮಾತೇ ಇದೆ, ಒಬ್ಬ ತಂದೆಯ ದುಡಿಮೆಯ ಒಟ್ಟು ಮೊತ್ತ ಅವನ ಮಗಳ ಮದುವೆಯಲ್ಲಿ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಮದುವೆಗೆ ಹೋಗಿ ಬರ್ಬೇಕಾದ್ರೆ ಊಟವನ್ನು ದೂರಬೇಡಿ ಅನ್ನುವಂಥ ಮಾತಿದೆ. ಹೀಗಿರುವಾಗ ನಮ್ಮ ಈ ಕೊಳ್ಳುಬಾಕ ಸಂಸ್ಕೃತಿ ಅನುಕರಣೆಯ ಮೂಲ ಆಗಿರಬಹುದಾ ಅಂತ? ಅಲ್ಲ, ಅದು ಒಂದು ಭಾಗಶಃ ಇರ್ಬೋದು. ಈಗ ಇನ್ನೊಬ್ಬರನ್ನು ನೋಡಿ ನಾನು ಅದೇ ಹಾಗೆ ಇರಬೇಕು, ಯಾಕಂದರೆ ಎಲ್ಲವೂ ಅದೇ ಅಲ್ಲ. ಯಾಕಂದರೆ ಪ್ರತಿಯೊಬ್ಬನಿಗೂ ಅವನದೇ ಆದ ಕಲ್ಪನೆ ಉಂಟು, ನಾನು ಹೀಗಿರಬೇಕು, ನಾನು ಹಾಗಿರಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಅವನ ಕಲ್ಪನೆಯ ಅನುಗುಣವಾಗಿ ಅವನು ಸಾಕಷ್ಟು ಕೊಳ್ಳುಬಾಕ ವ್ಯವಸ್ಥೆಗೆ ತನ್ನನ್ನು ತಾನು ಒಡ್ಡಿಕೊಳ್ತಾನೆ. ಅದರೊಟ್ಟಿಗೆ ಅನುಕರಣೆ ಖಂಡಿತ ಇರಬಹುದು. ಈಗ ಏನು ಹೇಳಿದ್ರೆ ಅಂಬಾನಿಯ ಮದುವೆ ಆಯಿತು, ಅದು ನೋಡಿದಾಗ ನಾನು ಹಾಗೆ ಆಗಬೇಕು, ನನ್ನ ವೈಭವ ಹೀಗೆ ಇರಬೇಕು
ಅಲ್ಲ ಅದಾಗುವುದಿಲ್ಲ ಎಲ್ಲರಿಗೂ, ಅದು ಬೇರೆ ವಿಷಯ. ಆದರೆ ಆ ಕಲ್ಪನೆಗಳು ಬಂದಿತ್ತು ಅಂತಂದರೆ ಹೊಸ ಹೊಸ ಕಲ್ಪನೆಗಳು ಇಂಥ ಸಂಗತಿಗಳಿಂದ ತಿಳ್ಕೊಳ್ಳಿಕ್ಕಾಗ್ತದೆ ಅಂತ. ಓ ಹಾಗೂ ಮಾಡ್ಬೋದಲ್ಲ, ಓ ಹೀಗೂ ಮಾಡ್ಬೋದಲ್ಲ ಅಂತ ಹೇಳುವಂಥ ಸಾಧ್ಯತೆಗಳು ನಮಗೆ ಬರ್ತದೆ ಸಹಜವಾಗಿ. ಹಾಗಾಗಿ ಅನುಕರಣೆ ಕೂಡ ಭಾಗಶಃ ನಮ್ಮ ಬದುಕಿನ ಮೇಲೆ ಒಂದು ಪರಿಣಾಮ ಬೀರಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕೆಂತಂದರೆ ನಾವು ಅವರ ಹಾಗೆ ಬದುಕಬೇಕು ಅಂತ ಹೇಳುವಂಥ, ಅಂದರೆ ನಮ್ಮ ದೃಷ್ಟಿಗೆ ಯಾರ ಬದುಕು ಶ್ರೇಷ್ಠ ಅಂತ ಅನ್ನಿಸ್ತದೋ ಅದು ನಿಜಕ್ಕೂ ಆ ಬದುಕು ಶ್ರೇಷ್ಠವೋ ಗೊತ್ತಿಲ್ಲ. ಆದರೆ ನನ್ನ ದೃಷ್ಟಿಗೆ ಆ ಹೊತ್ತಿಗೆ ಅದು ಶ್ರೇಷ್ಠ ಅಂತ ಅನ್ನಿಸ್ತದೆ, ಅದು ನನ್ನ ಮೇಲೆ ಪರಿಣಾಮ ಬೀರ್ಬೋದು ಅಂತ. ಹಾಗಾಗಿ ಇಂಥದ್ದಕ್ಕೆಲ್ಲ ಇದನ್ನು ನಿಯಂತ್ರಣ ಹೇಗೆ ಅಂತ ಕೇಳಿದರೆ, ಪುನಃ ನಮ್ಮ ಮಕ್ಕಳಲ್ಲಿ ನಾವು ಎಳೆಯ ವಯಸ್ಸಿನಿಂದ ಒಂದು ಆದರ್ಶವನ್ನು ಬಿತ್ತುವುದು ಅಂತ, ಒಂದು ಆದರ್ಶದ ಕಲ್ಪನೆ ಬೇಕು ಅಂತ. ಒಂದು ಮಕ್ಕಳಿಗೆ ಎಳೆಯ ವಯಸ್ಸಿಂದ ನಮ್ಮ ಬದುಕು ಹೀಗೆ, ನಮ್ಮ ಬದುಕನ್ನು ನಡೆಸಬೇಕಾದ ರೀತಿ ಹೀಗೆ, ನಮ್ಮ ಸಮಾಜ ಅಂದರೆ ಹೀಗೆ, ಈ ಒಂದು ಆದರ್ಶದ ಕಲ್ಪನೆ ಯಾವಾಗ ಇರ್ತದೆ ಆವಾಗ ಸಹಜವಾಗಿ ನಾವು ನಮ್ಮ ನಿಯಂತ್ರಣದಲ್ಲಿ ಇರ್ತೇವೆ ಅಂತ. ಅದಕ್ಕೆ ಯಾರೊಬ್ಬರು ಹಿರಿಯರು ಹೇಳ್ತಾ ಇದ್ರು, ಮೊದಲೆಲ್ಲ ಮನೆಗಳಲ್ಲಿ ತುಂಬ ಹಿರಿಯರ ಅಂದರೆ ಶ್ರೇಷ್ಠರಾದವರ, ಈ ದೇಶಕ್ಕಾಗಿ ಹೋರಾಡಿದವರ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರ ಫೋಟೋಗಳೆಲ್ಲ ಇರ್ತಿದ್ದು ಅಂತ, ರಾಜ ಮಹಾರಾಜರದ್ದೆಲ್ಲ. ಅದನ್ನು ಮಕ್ಕಳು ನೋಡಿ ನೋಡಿ ಬೆಳೀತಾ ಇದ್ರು. ಯಾರು ಇದು, ಯಾರು ಇದು ಭಗತ್ ಸಿಂಗ್, ಇದು ಯಾರು ಇದು ಮಹಾ ಅರಸ ಒಬ್ಬ ವ್ಯಕ್ತಿ ಶಿವಾಜಿ ಅಂತ ಹೇಳಿ, ಅಂದರೆ ನಮಗೆ ಈ ಮಕ್ಕಳು ಅದನ್ನು ನೋಡಿ ಬೆಳೀತಾ ಇದ್ರು. ಈಗ ಏನಾಯಿತು, ಮನೆಯೆಲ್ಲ ಹೊಸ್ತು ಕಟ್ಟಿಕೊಂಡೇವ, ಫೋಟೋ ಎಲ್ಲ ತೆಗೆದೆವು, ಹೊಸತ್ತು ಹಾಕು ಅಂದರೆ ಹೊಸ ಜನವೇ ಇಲ್ಲ ನಮ್ಮ ಹತ್ರ. ಪುನಃ ಆವತ್ತಿನ ಜನವೇ ಇರೋದು ಬಿಟ್ಟರೆ ಈಗ ಹೊಸತ್ತಾಗಿ ರೀಸೆಂಟ್ ಆದ ಎಕ್ಸಾಂಪಲ್ ಇಲ್ಲ ಅಂತ. ಹಾಗಾಗಿ ಈ 50 ವರ್ಷದ ಹಿಂದೆಯೂ ನಾವು ಅವರನ್ನೇ ಹೇಳಿದ್ದು, ಈಗಲೂ ಅವರನ್ನೇ ಹೇಳ್ತಾ ಇರೋದು. ಅಲ್ಲ, ಅವರನ್ನು ಹೇಳಬೇಕು ನಿಜ, ಆದರೆ ಆ ಪಟ್ಟಿಗೆ ಹೊಸ ಸೇರಬೇಕಲ್ಲ, ಆ ಪಟ್ಟಿಗೆ ನಮ್ಮದು ಆ ಪಟ್ಟಿ ಬೆಳೀತಾ ಇಲ್ಲ ಅಂತ. ಈಗ ನಾನು ಇದು ಎಲ್ಲ ಕ್ಷೇತ್ರಕ್ಕೂ ಅನ್ವಯ. ನೀವು ಕುವೆಂಪು, ಬೇಂದ್ರೆ ಎಂತೆಂಥ ಕಾವ್ಯ ಅಂತ ನಾವು ಹೇಳ್ತೇವೆ, ಆದರೆ ಆ ಪಟ್ಟಿಗೆ ಹೊಸತ್ತು ಸೇರ್ತಾ ಇಲ್ಲ ಅಂತ, ಅದೊಂದು ಬೇಸರ ಅಂತಂದರೆ ಇನ್ನೂ ಹೊಸತ್ತು ಬರಬೇಕು ಅಂತ, ಯೋಗ್ಯತಾವಂತರು ಬರಬೇಕು ಅಂದರೆ ಇಲ್ಲ. ಭೈರಪ್ಪನವರು ಅದ್ಭುತವಾದ ಕಾದಂಬರಿಯನ್ನು ನಮಗೆ ಕೊಟ್ಟರು, ಇನ್ನು ಹೊಸ ಅಂತ ಕಾದಂಬರಿಕಾರ ಬರಲಿ, ಇಲ್ಲ, ಸೇರ್ತಾ ಇಲ್ಲ ಪಟ್ಟಿಗೆ. ಸೊ ಅಂದರೆ ಆ ಸೇರುವ ಪ್ರಮಾಣ ಬಹಳ ಕಡಿಮೆ ಆಗ್ಬಿಟ್ಟು, ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ, ಆ ಮೊದಲಿದ್ದಷ್ಟು ಪ್ರಮಾಣದಲ್ಲಿ ಈಗ ಹೊಸ ಪಟ್ಟಿಗೆ ಹೊಸದಾಗಿ ಯಾರು ಸೇರ್ತಾ ಇಲ್ಲ. ಹಾಗಾಗಿ ಆದರ್ಶಗಳು ಕಡಿಮೆ ಆಗ್ತಾ ಬರ್ತಾ ಉಂಟು ಅಂತ. ಯಾವಾಗಲೂ ನಮ್ಮ ಮೇಲೆ ಯಾವಾಗ ಯಾರ ಪ್ರಭಾವ ಹೆಚ್ಚು ಇರ್ತದೆ ಅಂದರೆ ರೀಸೆಂಟ್ ಆದವರ ಪ್ರಭಾವ. ಹೌದು ಹೌದು. ಈಗ ನೀವು ಈಗಿನ ಮಕ್ಕಳಿಗೆ ಕೇಳಿದರೆ ಅವರಿಗೆ ಶುಭ್ಮನ್ ಗಿಲ್ ಅವ ದೊಡ್ಡ ಸ್ಟಾರ್, ಮತ್ತು ಸ್ವಲ್ಪ ಬೆಳೆದವರಿದ್ದರೆ ಕೊಹ್ಲಿ ದೊಡ್ಡ ಸ್ಟಾರ್. ಆದರೆ ನಮ್ಮ ಕಾಲಕ್ಕೆ ತೆಂಡೂಲ್ಕರ್ ದೊಡ್ಡ ಸ್ಟಾರು, ಅದಕ್ಕಿಂತ ಹಿಂದಿನವ್ರಿಗೆ ಗವಾಸ್ಕರ್ ದೊಡ್ಡ ಸ್ಟಾರ್. ಅಂದರೆ ನಿಮಗೆ ಆಯಾ ಕಾಲಕ್ಕನುಗುಣವಾಗಿ ಒಬ್ಬ ಬೇಕು ಅಂತ, ಇದು ಅದನ್ನು ಇಂಡಿಕೇಟ್ ಮಾಡ್ತಾರೆ ಅಂತ. ಆಯಾ ಕಾಲಕ್ಕನುಗುಣವಾಗಿ ಅವನಿಗೆ ಒಬ್ಬ ಸ್ಟಾರ್ ಅಂತ ಅನಿಸುವ ಬೇಕು. ಹಾಗೆಯೇ ನೀವು ಈ ಪರಂಪರೆ ಉಂಟಲ್ಲ, ದೇಶ ಪ್ರೇಮಿಯಾದವ, ದೇಶಕ್ಕಾಗಿ ತ್ಯಾಗ ಮಾಡಿದವ, ಅಥವಾ ನಮ್ಮ ಬದುಕಿಗೆ ಒಂದು ಹೀಗೆ ಬದುಕಬೇಕು ಅಂತ ಹೇಳಿಕೊಟ್ಟವ ಅಂತ ಹೇಳುವವರ ಪಟ್ಟಿಗೆ ಇನ್ನು ಹೊಸತಾಗಿ ಸೇರ್ತಾ ಇಲ್ಲ. ಹೀಗಾಗಿ ಅವರ ಮೇಲೆ ಪ್ರಭಾವ ಕಡಿಮೆ ಆಗ್ತಾ ಇದೆ ಈಗಿನವರ ಮೇಲೆ ಅಂತ. ನಮ್ಮ ಮೇಲೆಲ್ಲ ಪ್ರಭಾವ ಆಗಿರ್ಬೋದು ಹಿಂದಿನವ್ರು, ಯಾಕೆ ನಾವು ಅವರಿಗೆ ಸನಿಹದಲ್ಲಿದ್ದೇವೆ ಸ್ವಲ್ಪ, ಈಗಿನವರು ದೂರ ಆದ್ರಲ್ಲ ಅವರಿಗೆ, ಹಾಗೆ ಪರಿಣಾಮ ಅಷ್ಟು ಆಗ್ತಾ ಇಲ್ಲ. ಹೊಸ ಮಾದರಿಯನ್ನು ಸೃಷ್ಟಿಸಬೇಕು, ಹೊಸ ಮಾದರಿ ನಮ್ಮ ಹತ್ರ ಇಲ್ಲ ಸದ್ಯಕ್ಕೆ. ಹೆತ್ತವರು ಮನೆಯಲ್ಲಿ ಅವರವರು ಮಾದರಿ ಆಗುವ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸೋದು. ಕನಿಷ್ಠ ಆ ಮಕ್ಕಳ ಮೇಲೆ ಪರಿಣಾಮ ಆಗಲಿ, ಬದುಕು ಅಂದರೆ ಹೀಗೆ ಈ ರೀತಿ ಬದುಕಬೇಕು ಅಂತ ಆ ಆದರ್ಶ ಒಂದಿದ್ದರೆ ಖಂಡಿತವಾಗಿ ಸಮಾಜ ಸರಿಯಾದ ಹಾದಿಯಲ್ಲಿ ಹೋಗ್ತದೆ ಅಂತ ನನಗೆ ಅನಿಸ್ತದೆ. ಖಂಡಿತ ಸರ್. ಈ ಸಂದರ್ಶನದ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ನಾನು, ಕೊಳ್ಳುಬಾಕ ಸಂಸ್ಕೃತಿಯಿಂದ ಹೊರಬರೋದು ಹೇಗೆ? ಕೊಳ್ಳಬಾಕ ಸಂಸ್ಕೃತಿಯಿಂದ ಹೊರಬರುವುದು ಹೇಗೆ ಅಂದರೆ, ಒಂದು ಕೈಯಲ್ಲಿ ಏನಿಲ್ಲದಾಗ ಸಹಜವಾಗಿ ಹೊರಗೆ ಬರ್ತಾನೆ, ಅದು ಒಂದು ವಿಷಯ, ಅದು ತಮಾಷೆಯಾಗಿ ನಾವು ಹೇಳ್ಬೋದು. ಆದರೆ ನಿಜಕ್ಕಾದರೂ ಕೊಳ್ಳುಬಾಕ ಸಂಸ್ಕೃತಿಯಿಂದ ಹೊರಗೆ ಬರೋದಕ್ಕೆ ನಮ್ಮನ್ನು ನಾವು ಒಂದು ಒಳ್ಳೆಯ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದೇ ಒಂದು ಒಳ್ಳೆಯ ದಾರಿ ಅಂತ ನನಗೆ ಅನ್ನಿಸ್ತದೆ. ಈಗ ನಿಮಗೆ ಅದು ಬೇಕು ಇದು ಬೇಕು ಅಂತ ಅನಿಸೋದು ಯಾವಾಗ? ಪುರುಸೊತ್ತಿದ್ದಾಗ. ನಿಮಗೆ ಬೇಕಾಷ್ಟು ಪುರುಸೊತ್ತುಂಟು. ಇವತ್ತು ಮೊಬೈಲಲ್ಲಿ ನೋಡ್ತೀರಿ ನೀವು, ಅಮೆಝಾನಲ್ಲಿ ಎಂತೆಲ್ಲ ಉಂಟು ಅಂತ ಹೇಳಿ ನಿಮಗೆ ಬೇಕಾಷ್ಟು ಪುರುಸೊತ್ತುಂಟು. ಇವತ್ತು ಮಂಗಳೂರಿಗೆ ಹೋಗಿ ಎಲ್ಲ ನೋಡಿಕೊಂಡು ಬರ್ತೀರಿ. ನಿಮಗೆ ಪುರುಸೊತ್ತೇ ಇಲ್ಲದಾಗ, ನೀವು ನಿಮ್ಮ ಕೆಲಸದಲ್ಲೇ ಚಟುವಟಿಕೆಯಲ್ಲೇ ಬ್ಯುಸಿ ಆದಾಗ ನಿಮಗೆ ಯಾವುದನ್ನು ಕೊಂಡುಕೊಳ್ಳಿಕ್ಕೂ ಪುರುಸೊತ್ತಿಲ್ಲ, ಯಾವುದು ಬೇಕು ಅಂತ ಅನಿಸೋದು ಇಲ್ಲ, ಯಾಕೆ ನಿಮ್ಮ ಚಟುವಟಿಕೆ ಅಷ್ಟುಂಟು. ಹಾಗಾಗಿ ಯಾವ ಮನುಷ್ಯ ಯಾವ ಉದ್ಯೋಗವೂ ಇಲ್ಲದೆ, ಏನೂ ಕೆಲಸ ಇಲ್ಲದೆ, ಅಂದರೆ ಉದ್ಯೋಗ ಅಂದರೆ ನಾನು ಆರ್ಥಿಕವಾದ ಸಂಪಾದನೆ ಈ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಉದ್ಯೋಗ ಅಂದರೆ ಅವನಿಗೊಂದು ಚಟುವಟಿಕೆ ಬೇಕು ಅಂತ, ಏನಾದರೂ ಒಂದು, ಅವನಿಗೆ ಸಮಯ ಇರಬಾರ್ದು. ನಾನು ಯಾವ ತಮಾಷೆಯಾಗಿ ಹೇಳೋದುಂಟು, ನನಗೆ ಕಚ್ಚುತ್ತಾ ಇರುವುದು ಮಲೇರಿಯಾ ರೋಗ ಹರಡಬಲ್ಲ ಅನಾಪಿಲಿಸಿ ಹೆಣ್ಣು ಸೊಳ್ಳೆಯೇ ಅಂತ ನನಗೆ ಗೊತ್ತಾದರೂ ಬಡಿಯುವಷ್ಟು ಪುರುಸೊತ್ತಿರಬಾರ್ದು ಅಂತ. ಪುರುಸೊತ್ತಿದ್ದರೆ ಮನುಷ್ಯ ಯಾವಾಗಲೂ ಅವನ ವಿಕಾರ ಮುಖ ಯಾವಾಗ ಪ್ರದರ್ಶನ ಆಗುವುದು ಅಂದರೆ ಪುರುಸೊತ್ತಿದ್ದಾಗ ಅವನಿಗೆ ಬೇಡದ್ದೆಲ್ಲ ತಲೆಗೆ ಬರೋದು, ಇನ್ನೊಬ್ಬರಿಗೆ ಉಪದ್ರವಗಳು ಹೇಗೆ ಅಂತ ತಲೆಗೆ ಬರೋದು, ಇದೆಲ್ಲ ಪುರುಸೊತ್ತಿದ್ದಾಗ. ಹಾಗೆ ಪುರುಸೊತ್ತಿಲ್ಲದ ಹಾಗೆ ನಮ್ಮನ್ನು ನಾವು ಒಂದು ಸಕಾರಾತ್ಮಕ ಚಟುವಟಿಕೆಯಲ್ಲಿ, ನೀವು ಭಜನೆಯಲ್ಲಿ ತೊಡಗಿಸಿಕೊಳ್ಳಿ, ದೇವರ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ, ಯೋಗದಲ್ಲಿ ತೊಡಗಿಸಿಕೊಳ್ಳಿ, ಪುಸ್ತಕ ಓದೋದ್ರಲ್ಲಿ ತೊಡಗಿಸಿಕೊಳ್ಳಿ,
ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ, ಯಾವುದಾದ್ರೂ ಸರಿ ನೀವೊಂದು ಕಡೆಯಲ್ಲಿ ತೊಡಗಿಸಿಕೊಳ್ಳಿ. ಆವಾಗ ನಿಮಗೆ ಸಹಜವಾಗಿ ಈ ಕೊಳ್ಳುಬಾಕ ಸಂಸ್ಕೃತಿಯಿಂದ ಹಿಂದೆ ಬರ್ತೀರಿ. ನೀವು ಮಾಡುವ ಕೆಲಸವೇ ನಿಮಗೆ ಅದೊಂದು ಆಸಕ್ತಿ ಮೂಡುತ್ತದೆ, ಏಕಾಗ್ರತೆ ಮೂಡುತ್ತದೆ. ಆಗ ಸಹಜವಾಗಿ ನೀವು ಅದರಿಂದ ಹೊರಬಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ತೀರಿ ಅಂತ ನನಗೆ ಅನ್ನಿಸ್ತದೆ. ಖಂಡಿತವಾಗಿಯೂ ಸರ್ ಇಷ್ಟು ಹೊತ್ತು ಕೊಳ್ಳುಬಾಕ ಸಂಸ್ಕೃತಿ ಮತ್ತು ಯುವಕರು ಅನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಸರ್. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಮತ್ತೊಮ್ಮೆ ನಿಮ್ಮ ವಾಹಿನಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕರೇ, ಇಷ್ಟು ಹೊತ್ತು ಕೊಳ್ಳುಬಾಕ ಸಂಸ್ಕೃತಿ ಮತ್ತು ಯುವಕರು ಎನ್ನುವ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಭಾರತೀಯ ಅಂಚೆ ಇಲಾಖೆಯ ಮೂಲಕ ಪೂಜ್ಯರ ಅಂಚೆ ಚೀಟಿ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು. ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜೀವ ವಿಮಾ ನಿಗಮ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜಂಟಿಯಾಗಿ ಕಾರ್ಯಕ್ರಮವನ್ನ ರೂಪಿಸಿತು. ಪೂಜ್ಯರು ನಾನಾ ಕ್ಷೇತ್ರದಲ್ಲಿ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಗೌರವಿಸುವ ಸಲುವಾಗಿ ಭಾರತೀಯ ಅಂಚೆ ಇಲಾಖೆಯ ಮೂಲಕ ಪೂಜ್ಯರ ಅಂಚೆ ಚೀಟಿಯನ್ನ ರೋಬೋಟ್ ಮೂಲಕ ವಿಶಿಷ್ಟ ರೀತಿಯಲ್ಲಿ ಅನಾವರಣಗೊಳಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಾರ್ಕಳದಲ್ಲಿ ಆಯೋಜಿಸಲಾದ ಮಹಿಳಾ ಸಮಾವೇಶ ಕಾರ್ಯಕ್ರಮವನ್ನು ಎಸ್ಡಿಎಂ ಕ್ಷೇಮವನ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಉದ್ಘಾಟಿಸಿದರು. ಈ ವೇಳೆ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಮೂಡಬಿದಿರೆ ತಾಲೂಕಿನ ನೆಲ್ಲಿಕಾರು ಗ್ರಾಮದ ಬಡಕೋಡಿಯಲ್ಲಿ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರ ಜೊತೆಗೆ ಸಂವಾದವನ್ನ ನಡೆಸಿದರು. ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮೂಲಕ ಮಹಿಳೆಯರು ಆರ್ಥಿಕ ಸಬಲೀಕರಣದ ಜೊತೆಗೆ ಜ್ಞಾನದ ಮಟ್ಟವನ್ನ ಹೆಚ್ಚಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗುರುವಾಯನಕೆರೆ ಯೋಜನಾ ವ್ಯಾಪ್ತಿಯಲ್ಲಿ ನೆರವೇರಿದ ಕಾರ್ಯಕರ್ತರ ಪ್ರಗತಿ ಪರಿಶೀಲನಾ ಸಭೆಯನ್ನ ಕ್ಷೇಮವನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವ್ಯಾಪ್ತಿಯ ಗುರುವಾಯನಕೆರೆಯಲ್ಲಿ ನೆರವೇರಿದ ಮೇಲ್ವಿಚಾರಕ ಶ್ರೇಣಿ ಸಿಬ್ಬಂದಿಗಳು ಹಾಗೂ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳಿಗೆ ಯೋಜನೆಯ ವಿವಿಧ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದ ಕುರಿತಾಗಿ ಮಾಹಿತಿ ಮಾರ್ಗದರ್ಶನವನ್ನ ಒದಗಿಸಿದರು. ವೀಕ್ಷಕರೇ, ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.